ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಈ ರಾಶಿಯವರು ಜ್ಯೋತಿಷ್ಯದ ಪ್ರಕಾರ ತುಂಬ ಬುದ್ಧಿವಂತರು, ಅತೀ ಬುದ್ಧಿವಂತರು ಅಂತಲೇ ಹೇಳ್ಬೋದು. ಯಾವ ರಾಶಿ ಅನ್ನೋದನ್ನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಬರ್ತಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ, ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸಡಲ್ ಬೆಲ್ ಐಕಾನ್ ಇರ್ತದೆ, ಅದನ್ನು ಪ್ರೆಸ್ ಮಾಡಿದಾಗ ಆನ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಆಧ್ಯಾತ್ಮಿಕ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಒಂದು ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋ ಹಾಕ್ತಾ ಇರ್ತೇನೆ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು. ಡೀಟೇಲಾಗಿ ಬರೆದು ಕಳಿಸಿ, ರಾಶಿ ನಕ್ಷತ್ರ ತಿಳಿಸಿ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ. ಬರೀ ರಾಶಿ ಕೆಲವರು ಡೇಟ್ ಆಫ್ ಬರ್ತ್ ಮಾತ್ರ ಹಾಕ್ತೀರಿ, ಏನು ಅಂತ ಹಾಕೋದಿಲ್ಲ. ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆನ ಡೀಟೇಲಾಗಿ ಒಂದು 2-3 ಲೈನ್ಸಲ್ಲಾದರೂ ಬರೆದು ಕಳುಹಿಸಿ. ಹಾಗೆಯೇ ಆಗ ಸುಲಭ ಆಗುತ್ತೆ ನನಗೆ ಉತ್ತರ ಕೊಡೋಕ್ಕೆ. ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಹಾಗೆಯೇ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಡೌಟ್ಸ್ ಇದ್ದರೂ ಕೂಡ ಪ್ರಶ್ನೆ ಮುಖಾಂತರ ಕೇಳಬಹುದು. ಹಾಗೆಯೇ ನಾನು ವೀರ ಶಿವದೇವರ ಹಾಗೂ ಕೊರಗಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಕೆಲವರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಅಂಥವರು ಕೂಡ ಕೇಳಬಹುದು. ಜ್ಯೋತಿಷ್ಯದ ಪ್ರಕಾರ ಯಾವ ರಾಶಿಯವರು ಅತಿ ಬುದ್ಧಿವಂತರು ಅಂತ ನೋಡೋಣ. ಜ್ಯೋತಿಷ್ಯದಲ್ಲಿ ಒಟ್ಟು 12 ರಾಶಿಗಳನ್ನು ಉಲ್ಲೇಖಿಸುವಂಥದ್ದು. ಬಣ್ಣ, ರೂಪ, ನಡವಳಿಕೆ ಇತ್ಯಾದಿಗಳನ್ನು ಯಾವುದೇ ವ್ಯಕ್ತಿ ಒಂದೇ ರೀತಿ ಆಗಿರಲು ಸಾಧ್ಯವಿಲ್ಲ ಅಂತ ಜ್ಯೋತಿಷ್ಯ ಹೇಳುವಂಥದ್ದು. ಹಾಗೆ 2 ವಿಭಿನ್ನ ರಾಶಿಗಳಲ್ಲಿ ಜನಿಸಿದ ಜನರು ಒಂದೇ ಆಗಿರುವುದಿಲ್ಲ. ಯೋಚಿಸುವ, ಅರ್ಥ ಮಾಡಿಕೊಳ್ಳುವ, ಮಾತನಾಡುವ, ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅವರ ಸಾಮರ್ಥ್ಯ ವಿಭಿನ್ನವಾಗಿರುತ್ತೆ. ಆದರೆ ಪ್ರತಿಯೊಂದು ರಾಶಿಯ ಕೆಲವು ಜನರು ಇರ್ತಾರೆ, ಅವರಿಗೆ ಪ್ರತ್ಯೇಕ ಗುಣಗಳನ್ನು ಹೊಂದಿರುವಂಥದ್ದು. ಜ್ಯೋತಿಷ್ಯದ ಪ್ರಕಾರ 12 ರಾಶಿಗಳಲ್ಲಿ ಕೆಲವು ರಾಶಿಯವರ ಒಂದು IQ ಮಟ್ಟ ಏನಿರುತ್ತೆ ಉಳಿದವುಗಳಿಂದ ಉತ್ತಮವಾಗಿದೆ. ಏನೇ ಪ್ರಶ್ನೆ ಕೇಳಿ ತಕ್ಕಂಥ ಉತ್ತರ ಬರುತ್ತೆ. ಅಂಥ ಒಂದು ಸಾಮರ್ಥ್ಯ ಇರುವಂಥ ಬುದ್ಧಿವಂತ ರಾಶಿ ಯಾವುದು ಅಂತ ನೋಡೋಣ. ಅಂದರೆ 12 ರಾಶಿಯವರಿಗೂ ಕೂಡ ಅವರವರದೇ ಆದಂಥ ಒಂದೊಂದು ವಿಶೇಷ ವ್ಯಕ್ತಿತ್ವ ಇರುವಂಥದ್ದು. ಆದರೆ ಈ ಕೆಲವು ರಾಶಿಯವರಿಗೆ ತುಂಬಾ ತುಂಬ ಏನೇ ಪ್ರಶ್ನೆ ಕೇಳಿದ್ರು ಕೂಡ ಅತೀ ಬುದ್ಧಿವಂತರು, ಮತ್ತು ಆ ಬುದ್ಧಿವಂತಿಕೆಯಿಂದಲೇ ಅವರು ಏನೇನೋ ಒಳ್ಳೆಯ ಮಟ್ಟದಲ್ಲಿ ಯಶಸ್ಸನ್ನು ಹಣವನ್ನು ಗಳಿಸುವಂಥದ್ದು. ಆ ರಾಶಿ ನೋಡೋದಾದರೆ ಮೊದಲನೇದಾಗಿ ಮಿಥುನ ರಾಶಿಯವರು ಜ್ಯೋತಿಷ್ಯದ ಪ್ರಕಾರ ತುಂಬ ಬುದ್ಧಿವಂತರು. ಏನೇ ಪ್ರಶ್ನೆ ಕೇಳಿ ಪಟ್ಟಂತ ಉತ್ತರ ಬರುತ್ತೆ ನಿಮಗೆ. ಏನು ಯೋಚನೆ ಮಾಡಲ್ಲ, ಅಷ್ಟು ಅದು ಸ್ಪಷ್ಟವಾಗಿರುತ್ತೆ ಕೂಡ. ಇವರ IQ ಮಟ್ಟ ತುಂಬ ವೇಗವಾಗಿರುತ್ತೆ. ಮಿಥುನ ರಾಶಿಯವರು ಪ್ರತಿಯೊಂದು ಪ್ರಶ್ನೆಗೆ ತಮ್ಮದೇ ಆದ ಉತ್ತರವನ್ನು ಹೊಂದಿರ್ತಾರೆ. ವ್ಯವಹಾರದ ದೃಷ್ಟಿಯಿಂದ ಇವರು ತುಂಬ ಅದೃಷ್ಟವಂತರು. ವ್ಯವಹಾರ ಏನಾದರೂ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಆ ಮಾತಿನ ಮುಖಾಂತರವೇ, ಆ ಒಂದು ಬುದ್ಧಿವಂತಿಕೆ ಮುಖಾಂತರವೇ ಒಂದು ಒಳ್ಳೆಯ ಯಶಸ್ಸನ್ನು ಸಾಧಿಸುವಂಥದ್ದು ಮತ್ತು ಸಾಕಷ್ಟು ಹಣವನ್ನು ಕೂಡ ಸಂಪಾದಿಸುವಂಥದ್ದು. ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಇವರು ಯಶಸ್ಸನ್ನು ಸಾಧಿಸುವಂಥದ್ದು ಅಂತಲೇ ಹೇಳ್ಬೋದು ಇವರ ಒಂದು ಬುದ್ಧಿವಂತಿಕೆಯಿಂದ. ಇದು ಮಿಥುನ ರಾಶಿಯವರು. ನೆಕ್ಸ್ಟ್ ನೋಡೋದಾದರೆ ಕನ್ಯಾ ರಾಶಿಯ ಅಧಿಪತಿ ಕೂಡ ಬುಧ ಅಂದ್ರೇ ಮಿಥುನಕ್ಕೆ ಕೂಡ ಬುಧ ತುಂಬ ಒಳ್ಳೆಯ ಒಂದು ಮಾತುಗಾರಿಕೆ, ಒಳ್ಳೆಯ ಬುದ್ಧಿವಂತಿಕೆ ಇರುವಂಥ ರಾಶಿ. ಕನ್ಯಾ ರಾಶಿ ಅಧಿಪತಿ ಕೂಡ ಬುಧನ ಪ್ರಭಾವದಿಂದಾಗಿ ಈ ರಾಶಿಯವರು ತುಂಬ ಬುದ್ಧಿವಂತರಾಗಿರ್ತಾರೆ. ಕನ್ಯಾ ರಾಶಿಯ ಜನರು ಯೋಚಿಸುವ ಮತ್ತು ಅರ್ಥ ಮಾಡಿಕೊಳ್ಳುವ ಅದ್ಭುತ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಇವರು ತಮ್ಮದೇ ಆದ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧಿಸುವಂಥದ್ದು ಮತ್ತು ತಮ್ಮ ಜೀವನದಲ್ಲಿ ಮುಂದೆ ಸಾಗುವಂಥದ್ದು. ಮತ್ತು ಚರ್ಚೆಯಲ್ಲಿ ಇವರನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲಂತೆ ಕನ್ಯಾ ರಾಶಿಯವರನ್ನು. ಅಷ್ಟು ಬುದ್ಧಿವಂತಿಕೆಯನ್ನು ಹೊಂದಿರ್ತಾರೆ ಮತ್ತು ಚುರುಕಾಗಿರ್ತಾರೆ. ಹಾಗೆಯೇ ಯಾವುದೇ ಒಂದು ಪ್ರಶ್ನೆ ಕೇಳಿ ಪಟ್ಟಂತ ಮಿಥುನ ರಾಶಿಯವರಾಗಲಿ ಕನ್ಯಾ ರಾಶಿಯವರಾಗಲಿ ಪಟ್ಟಂತ ಉತ್ತರ ಕೊಡುವಂಥವರು. ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ವೃಶ್ಚಿಕ ರಾಶಿ ಅಧಿಪತಿ ಮಂಗಳ. ಮೇಷರಾಶಿಯದ್ದು ಕೂಡ ಮಂಗಳ, ಕುಜ. ಹಾಗೆಯೇ ವೃಶ್ಚಿಕ ರಾಶಿಯಲ್ಲಿ ಕೂಡ ಜನಿಸಿದ ಜನರು ಬುದ್ಧಿಯಲ್ಲಿ ತುಂಬ ತೀಕ್ಷ್ಣರಾಗಿರ್ತಾರೆ. ರಾಶಿ ಅಧಿಪತಿ ಮಂಗಳ. ಆದ್ದರಿಂದ ಇವರಲ್ಲಿ ವಿಶ್ವಾಸದ ಕೊರತೆ ಇರುವುದಿಲ್ಲ. ಈ ಜನರು ಸುಲಭವಾಗಿ ಯಾರ ಹೃದಯವನ್ನು ಕೂಡ ಗೆಲ್ಲುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ, ತಮ್ಮ ಮಾತಿನ ಮುಖಾಂತರ. ವೃಶ್ಚಿಕ ರಾಶಿಯವರು ವೃತ್ತಿ ಜೀವನದಲ್ಲಿ ಬಹಳ ಎತ್ತರಕ್ಕೆ ಹೋಗ್ತಾರೆ. ಇವರು ಜೀವನದಲ್ಲಿ ಯಶಸ್ಸು ಗಳಿಸಲು ತಮ್ಮ ತೀಕ್ಷ್ಣ ಬುದ್ಧಿವಂತಿಕೆಯನ್ನು ಬಳಸ್ತಾರೆ. ಯಾವುದೇ ಕೆಲಸ ಇರಲಿ ಅದನ್ನು ಮಾಡೇ ತೀರ್ತೇವೆ, ಏನೋ ಮಾಡಬೇಕು, ಏನೋ ಸಾಧನೆ ಮಾಡಬೇಕು ಅಂತ ನಮ್ಮ ಜೀವನದಲ್ಲಿ ಅಂದುಕೊಳ್ಳುವವರು ಮತ್ತು ಅದನ್ನು ಮಾಡಿ ತೋರಿಸುವವರು. ಆಮೇಲೆ ನೆಕ್ಸ್ಟ್ ಮಕರ ರಾಶಿಯವರು ಕೂಡ ಜ್ಯೋತಿಷ್ಯದ ಪ್ರಕಾರ ತುಂಬ ವೇಗಿಗಳು ಮತ್ತು ಬುದ್ಧಿವಂತರಾಗಿರ್ತಾರೆ ಅಂತ ಪರಿಗಣಿಸಲಾಗುತ್ತೆ. ಈ ರಾಶಿಯ ಜನರ IQ ಮಟ್ಟ ಏನಿರುತ್ತೆ ತುಂಬ ಉತ್ತಮವಾಗಿರುತ್ತೆ. ಮಕರ ರಾಶಿ ಜನರು ತಮ್ಮ ಹೊಸ ಆಲೋಚನೆಗಳನ್ನು ಬಳಸುವ ಮೂಲಕ ಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನು ಪಡೆಯುವಂಥದ್ದು. ಇವರು ಅಪಾಯದಿಂದ ಎಂದಿಗೂ ಹಿಂದೆ ಸರಿಯುವುದಿಲ್ಲ. ಏನೇ ಬಂದರೂ ಕೂಡ ಅದನ್ನು ದಾಟಿ ಮುಂದೆ ಹೋಗಿ ಅದನ್ನು ಯಶಸ್ಸನ್ನು ಗಳಿಸುವಂಥದ್ದು. ಏನೇ ಬಂದರೂ ಕೂಡ ಅದನ್ನು ಯಾವುದೇ ಮಾಡೋದಿಲ್ಲ, ಅದಕ್ಕೆ ಭಯಗೊಳ್ಳುವುದಿಲ್ಲ. ಏನಾದರೂ ಮಾಡಿ ಅದನ್ನು ಅವರ ಗೋಲ್ ಏನಿರುತ್ತೆ ಅದನ್ನು ಅಚೀವ್ ಮಾಡ್ತಾರೆ. ಮತ್ತು ಸಾಕಷ್ಟು ಹಣವನ್ನು ಗಳಿಸುವಲ್ಲಿ ಕೂಡ ಸಫಲರಾಗ್ತಾರೆ ಮಕರ ರಾಶಿಯವರು. ಹಾಗೆಯೇ
ಕುಂಭರಾಶಿಯವರು ಹೇಗೆ ಅಂದರೆ ಅವರು ಕೂಡ ಹಾಗೆ ಕುಂಭರಾಶಿ ಜನರನ್ನು ಸಾಕಷ್ಟು ಬುದ್ಧಿವಂತರು ಅಂತ ಹೇಳಲಾಗುತ್ತೆ. ಈ ಜನರು ಹೆಚ್ಚಿನ IQ ಮಟ್ಟವನ್ನು ಸಹ ಹೊಂದಿರುವಂಥದ್ದು. ಕುಂಭರಾಶಿಯಲ್ಲಿ ಜನಿಸಿದ ಜನರು ತಮ್ಮ ಜೀವನದಲ್ಲಿ ಸಾಕಷ್ಟು ಹಣವನ್ನು ಗಳಿಸುವಲ್ಲಿ ಯಶಸ್ಸನ್ನು ಹೊಂದುತ್ತಾರೆ. ಈ ರಾಶಿಯನ್ನು ಸೋಲಿಸಲು ಯಾರಿಗೂ ಅಷ್ಟು ಸುಲಭದಲ್ಲಿ ಸಾಧ್ಯವಿಲ್ಲ. ಅಂದರೆ ಮಕರ ಮತ್ತು ಕುಂಭದ ಅಧಿಪತಿ ಶನಿದೇವರು. ಈ ಎರಡೂ ರಾಶಿಗಳು ಕೂಡ ಜೀವನದಲ್ಲಿ ಸಾಕಷ್ಟು ಹಣವನ್ನು ಗಳಿಸುವಲ್ಲಿ ಯಶಸ್ವಿ ಆಗ್ತಾರೆ. ಆದಷ್ಟು ಏನೋ ಒಂದು ಇವರ ಬುದ್ಧಿವಂತಿಕೆಯನ್ನು ಯೂಸ್ ಮಾಡ್ತಾರೆ, ಅದರಿಂದ ಅವರು ಸಕ್ಸಸ್ಫುಲ್ ಲೈಫನ್ನು ಕೂಡ ನೋಡ್ತಾರೆ, ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡ್ತಾರೆ ಅಂತಲೇ ಹೇಳಬಹುದು. ಧನ್ಯವಾದಗಳು.